ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಮತ್ತೆ BCom ಅವರಿಗೆ ಇಂಗ್ಲಿಷ್ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್, ಈ ಒಂದು ಪೋಯಮ್ದು ಇಂಗ್ಲಿಷ್ನಲ್ಲಿ ಒಂದು ಪುಟ್ಟ ಸಾರಾಂಶವನ್ನ ಹೇಳ್ತಾ ಇದ್ದೇನೆ, ಅಥವಾ ಇಂಗ್ಲಿಷ್ನಲ್ಲಿ ಒಂದು ಸಮ್ಮರಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಈಗಾಗಲೇ ನಾನು ಈ ವಿಡಿಯೋವನ್ನ ಖಾಲಿ ಬುಕ್ಕಲ್ಲಿ ಹೇಗಿದೆ ಆ ಒಂದು ಲೈನ್ಗಳಿಗೆ ಮಾತ್ರ ಕನ್ನಡದಲ್ಲಿ ಅನುವಾದವನ್ನ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಇನ್ನು ಇದ್ರದ್ದು ಇಂಗ್ಲಿಷ್ನಲ್ಲೇ ಅನುವಾದ ಬೇಕು ಅನ್ನುವರಿಗೋಸ್ಕರ ಒಂದು ಪುಟ್ಟದಾಗಿ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಪೋಯಮ್ ಅನ್ನ ಬರೆದವರು ಪೋಯೆಟ್ ಯಾರಪ್ಪ ಅಂತಂದ್ರೆ ವಿಲಿಯಂ ವರ್ಡ್ಸ್ವರ್ತ್. ನಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಅವರೊಬ್ಬ ನೇಚರ್ ಕವಿ ಆಗಿರ್ತಾರೆ ಅಥವಾ ನೇಚರ್ ಪೋಯೆಟ್ ಆಗಿರ್ತಾರೆ. ಅಂದ್ರೆ ಪ್ರಕೃತಿಗೆ ಸಂಬಂಧಿಸಿದ ಹಾಗೆ ಸುಂದರವಾದ ಪ್ರಕೃತಿಯನ್ನು ಯಾವಾಗಲೂ ಅದ್ಭುತವಾಗಿ ವಿವರಣೆ ನೀಡುವಂತಹದನ್ನೆಲ್ಲ ಈ ಪೋಯೆಟ್ ಮಾಡ್ತಾರೆ. ಅವರು ಒಂದು ಪ್ರೀತಿಯ ಬಗ್ಗೆ ಹೇಗೆ ಶೇಕ್ಸ್ಪಿಯರ್ ಒಂದು ಕವಿಯಾಗಿ ಫೇಮಸ್ ಕವಿಯಾಗಿದ್ದಾರೆ, ಹಾಗೇನೆ ಒಂದು ಪ್ರಕೃತಿಯ ಬಗ್ಗೆ ಬರೆಯುವಂತ ಫೇಮಸ್ ಕವಿ ನಮ್ಮ ವಿಲಿಯಂ ವರ್ಡ್ಸ್ವರ್ತ್ ಆಗಿರ್ತಾರೆ. ಇವರು ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್, ಒಂದು ಬ್ರಿಡ್ಜ್ ಹತ್ರ ನಿಂತ್ಕೊಂಡು ಈ ಪೋಯಮ್ ಅನ್ನ ಬರೆದಿರ್ತಾರೆ, ಅಥವಾ ಅದರ ಸೌಂದರ್ಯವನ್ನ ಹೇಳುವಲ್ಲಿ ಈ ವಿಡಿಯೋ ಶುರುವಾಗುತ್ತೆ. ಈಗ ಈ ವಿಡಿಯೋದ ಇಂಗ್ಲಿಷ್ನ ಸಾರಾಂಶವನ್ನ ನಾನು ನಿಮ್ಗೆ ಹೇಳ್ತೇನೆ. ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್, ಇದು ಬರೆದಿರುವಂತಹವರು ವಿಲಿಯಂ ವರ್ಡ್ಸ್ವರ್ತ್. This poem describes the beautiful view of London early in the morning. The poet is standing on the Westminster Bridge and looking at the city. He feels that there is nothing more beautiful on the earth than this morning view. ಅಂದ್ರೆ ಈ ಪೋಯಮ್ ಏನ್ ಹೇಳುತ್ತೆ ಅಂದ್ರೆ, ಒಂದು ಲಂಡನ್ನ ಸುಂದರವಾದ ಬೆಳಕಿನ ಜಾವದ ಒಂದು ವ್ಯೂ ಏನಿದೆ ಅದನ್ನ ಡಿಸ್ಕ್ರೈಬ್ ಮಾಡುತ್ತೆ ಈ ಸ್ಟೋರಿ, ಈ ಒಂದು ಪೋಯಮ್. ದ ಪೋಯೆಟ್ ಈಸ್ ಸ್ಟ್ಯಾಂಡಿಂಗ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅಂಡ್ ಲುಕಿಂಗ್ ಎಟ್ ದ ಸಿಟಿ. ಅಂದ್ರೆ ಅವರು ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಇಡೀ ಸಿಟಿಯನ್ನ, ಲಂಡನ್ ಸಿಟಿಯನ್ನ ನೋಡ್ತಾರೆ. ಮತ್ತೆ ಅವರಿಗೆ ಅನ್ಸುತ್ತೆ ಆ ಕ್ಷಣದಲ್ಲಿ, ಇಷ್ಟು ಸುಂದರವಾಗಿರುವುದು ಈ ಪ್ರಪಂಚದ ಈ ಭೂಮಿ ಮೇಲೆ ಬೇರೆ ಯಾವುದೂ ಇಲ್ಲ. ಈ ಒಂದು ಲಂಡನ್ನಿನ ಬೆಳಗಿನ ಜಾವದ ಈ ಒಂದು ಬ್ಯೂಟಿಫುಲ್ ವ್ಯೂ ಏನಿದೆ, ಇದಕ್ಕಿಂತ ಸುಂದರವಾದ ಒಂದು ವಿಷಯ ಪ್ರಪಂಚದಲ್ಲಿ ಅಥವಾ ಈ ಭೂಮಿ ಮೇಲೆ ಬೇರೆ ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನ ಇಲ್ಲಿ ಕವಿ ಹೇಳ್ತಾರೆ. ಯೂಶುವಲಿ ಲಂಡನ್ ಇಸ್ ಅ ಬ್ಯೂಸಿ ಅಂಡ್ ನಾಯ್ಸಿ ಸಿಟಿ, ಬಟ್ ಇನ್ ದ ಅರ್ಲಿ ಮಾರ್ನಿಂಗ್ ಎವ್ರಿಥಿಂಗ್ ಇಸ್ ಕ್ವೈಟ್ ಅಂಡ್ ಪೀಸ್ಫುಲ್. ಅಂದ್ರೆ ಯಾವಾಗ್ಲೂ ಲಂಡನ್ ಸಿಟಿ ಆಗೋದು ತುಂಬಾ ಗಜಿಬಿಜಿ ಅಥವಾ ಬಿಸಿಯಿಂದ ಕೂಡಿರುತ್ತೆ, ತುಂಬಾ ಜನರೆಲ್ಲ ಆಚೆ ಈಚೆ ಬಿಸಿಯಲ್ಲಿ ಸೌಂಡ್ ಅಲ್ಲೇ ಇರುತ್ತೆ. ಆದ್ರೆ ಈ ಒಂದು ಬೆಳಗಿನ ಜಾವ ಏನಿದೆ ತುಂಬಾ ಕ್ವೈಟ್ ಆಗಿದೆ, ಏನು ಸೌಂಡೇ ಇಲ್ಲ, ಸದ್ದಿಲ್ಲದೆ ಇದೆ, ಹಾಗೇನೆ ಶಾಂತವಾಗಿದೆ ಅಂತ ಹೇಳ್ತಾರೆ. ದ ಸ್ಟ್ರೀಟ್ಸ್ ಆರ್ ಎಂಪ್ಟಿ, ದ ಏರ್ ಇಸ್ ಫ್ರೆಶ್ ಅಂಡ್ ದರ್ ಇಸ್ ನೋ ಸ್ಮೋಕ್ ಆರ್ ಪೊಲ್ಯೂಷನ್. ಅಂದ್ರೆ ದಾರಿಗಳೆಲ್ಲ ಜನರಿಂದ ತುಂಬಿಕೊಳ್ತಾ ಇತ್ತು, ಆದ್ರೆ ಈಗೆಲ್ಲ ಖಾಲಿಯಾಗಿದೆ. ಒಂದು ಫ್ರೆಶ್ ಆದ ಗಾಳಿ ಬೀಸ್ತಾ ಇದೆ, ಮತ್ತೆ ಯಾವುದೇ ಹೊಗೆಗಳಿಲ್ಲದೆ, ಜನರ ಸದ್ದು ಗದ್ದಲವಿಲ್ಲದೆ ತುಂಬಾ ಶಾಂತವಾಗಿದೆ ಅಂತಾರೆ. ದ ಸನ್ಲೈಟ್ ಫಾಲ್ಸ್ ಆನ್ ದ ಬಿಲ್ಡಿಂಗ್ಸ್, ರಿವರ್, ಟವರ್ಸ್, ಚರ್ಚಸ್ ಅಂಡ್ ಹೌಸ್, ಮೇಕಿಂಗ್ ದೆಮ್ ಶೈನ್ ಬ್ಯೂಟಿಫುಲಿ. ಅಂದ್ರೆ ಸೂರ್ಯನ ಆ ಬೆಳಗಿನ ಕಿರಣಗಳೇನಿದೆ ಬಿಲ್ಡಿಂಗ್ ಗಳ ಮೇಲೆ, ಚರ್ಚ್ಗಳ ಮೇಲೆ, ಟವರ್ಗಳ ಮೇಲೆ, ಮನೆಗಳ ಮೇಲೆ ಏನ್ ಬೀಳ್ತಾ ಇದೆ, ಆಗ ಅದು ತುಂಬಾ ಶೈನ್ ಆಗಿ ಹೊಳಿತಾ ಇದೆ. ಆ ಮನೆಗಳು ಕೂಡ ತುಂಬಾ ಚೆನ್ನಾಗಿ ಹೊಳಿತಾ ಇವೆ, ಅದು ರಿಫ್ಲೆಕ್ಟ್ ಆಗುತ್ತಲ್ವಾ ಬೆಳಕಿನ ಬಿದ್ದ ಮೇಲೆ, ಹಾಗೆ ಎಲ್ಲ ಮನೆಗಳು, ಕಟ್ಟಡಗಳೆಲ್ಲವೂ ಹೊಳಿತಾ ಇವೆ ಎನ್ನುವುದನ್ನ ಇಲ್ಲಿ ಕವಿ ತುಂಬಾ ಸುಂದರವಾಗಿ ವರ್ಣಿಸ್ತಾರೆ. ದ ಪೋಯೆಟ್ ಸೇಸ್ ದಟ್ ದ ಸಿಟಿ ಈಸ್ ವೇರಿಂಗ್ ಎ ಬ್ಯೂಟಿಫುಲ್ ದ ಪೋಯೆಟ್ ಸೇಸ್ ದಟ್ ಸಿಟಿ ಇಸ್ ವೇರಿಂಗ್ ದ ಬ್ಯೂಟಿ ಆಫ್ ದ ಮಾರ್ನಿಂಗ್ ಲೈಕ್ ಎ ಬ್ಯೂಟಿಫುಲ್ ಡ್ರೆಸ್. ಅಂದ್ರೆ ಈ ಬೆಳಗಿನ ಜಾವವನ್ನ ಇಡೀ ಸಿಟಿಯ ಒಂದು ಸುಂದರವಾದ ಡ್ರೆಸ್ ತರ ಹೊತ್ಕೊಂಡಿದೆ. ಅಂದ್ರೆ ಈ ಬೆಳಗಿನ ಜಾವ ಎನ್ನುವುದು ಆ ಒಂದು ಸಿಟಿಗೆ ಒಂದು ಬಟ್ಟೆಯ ಹಾಗೆ ಹೊದ್ದುಕೊಂಡಿದೆ, ಸುಂದರವಾದ ಬಟ್ಟೆಯಾಗಿ ಹೊತ್ಕೊಂಡು ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ಈವನ್ ನೇಚರ್ ಸಚ್ ಆಸ್ ದ ಸನ್ ಅಂಡ್ ದ ರಿವರ್ ಥೇಮ್ಸ್ ಲುಕ್ಸ್ ಕಾಮ್ ಅಂಡ್ ಹೆಲ್ಪ್. ಈವನ್ ಆ ಒಂದು ಸೌಂದರ್ಯ ಹೊಳೆ ಏನಿದೆ ಅಲ್ಲಿ ಕೂಡ ಒಂದು ಶಾಂತವಾಗಿದೆ, ಮತ್ತೆ ಸುಂದರವಾಗಿ ಕಾಣ್ತಾ ಇದೆ, ಸಂತೋಷವಾಗಿ ಕಾಣ್ತಾ ಇದೆ. ದ ರಿವರ್ ಫ್ಲೋಸ್ ಜೆಂಟ್ಲಿ ಅಂಡ್ ದ ಹೋಲ್ ಸಿಟಿ ಲುಕ್ಸ್ ಫ್ರೆಶ್ ಅಂಡ್ ಕ್ಲೀನ್. ಒಂದು ಆ ಹೊಳೆ ಕೂಡ ಅಲ್ಲಿ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಮೇಲೆ ನಿಂತಿದಾರಲ್ವಾ, ಕೆಳಗಡೆ ಅವರು ನೋಡಿದಾಗ ಕೂಡ ಅದು ತುಂಬಾ ಸ್ಲೋ ಆಗಿ ಹರಿತಾ ಇದೆ, ತುಂಬಾ ಕ್ಲೀನ್ ಆಗಿ ಕಾಣ್ತಿದೆ, ಫ್ರೆಶ್ ಆಗಿ ಇಡೀ ಸಿಟಿನೇ ಕಾಣ್ತಾ ಇದೆ ಎನ್ನುವಂತದನ್ನ ಇಲ್ಲಿ ಈ ಪ್ಯಾರಾಗ್ರಾಫ್ ಅಲ್ಲಿ ನಾವು ನೋಡ್ಬೋದಾಗಿದೆ. ಇನ್ನು ವರ್ಡ್ಸ್ವರ್ತ್ ಫೀಲ್ಸ್ ಸರ್ಪ್ರೈಸ್ಡ್ ಬಿಕಾಸ್ he has never seen such a peaceful and beautiful city before ಅಂತ. ಅವರು ಯಾವತ್ತೂ ಕೂಡ ಅಷ್ಟು ಒಂದು ಸುಂದರವಾಗಿರುವಂತಹ ಅಥವಾ ಶಾಂತವಾಗಿರುವಂತಹ ಲಂಡನ್ ಸಿಟಿನ ನೋಡೇ ಇಲ್ಲ ಅಂತೆ. he says that even the sun has never shone more beautifully on valleys or mountains than it shines on London that morning. ಅಂದ್ರೆ ಎಷ್ಟು ಅವರು ವರ್ಣಿಸ್ತಾರೆ ಅಂತಂದ್ರೆ,
ಅವ್ರು ಅವತ್ತು ನೋಡಿ ಇದಕ್ಕಿಂತ ಸುಂದರವಾಗಿರೋದು ಪ್ರಪಂಚದಲ್ಲಿ ತುಂಬಾ ಇದೆ, ಆದರೆ ಅವರ ವರ್ಣನೆ ಯಾವ ರೀತಿ ಇದೆ ಅಂತಂದ್ರೆ, ಅವ್ರು ಯಾವತ್ತೂ ಕೂಡ ಇಷ್ಟು ಸುಂದರವಾದ ಒಂದು ಬ್ಯೂಟಿಫುಲ್ ಆದ ಸಿಟಿಯನ್ನ ನೋಡಿಲ್ಲ ಅಂತೆ. ಹಾಗೇನೆ ಯಾವಾಗ್ಲೂ ಕೂಡ ಸೂರ್ಯ ಹುಟ್ಟಿ ಬಂದ್ರು ಕೂಡ, ಅಥವಾ ಈ ಬೆಟ್ಟ ಗುಡ್ಡಗಳ ಮೇಲೆ ಅವನು ಬೆಳಕನ್ನ ಚೆಲ್ಲಿದ್ರು ಸೂಸಿದ್ರು ಕೂಡ, ಇವತ್ತು ಅವರಿಗೆ ಒಂದು ಲಂಡನ್ ಸಿಟಿ ಮೇಲೆ ಏನು ಬೆಳಕು ಬೀಳ್ತಾ ಇದೆ ಅದು ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಎನ್ನುವುದನ್ನ ಇಲ್ಲಿ ಅತೀ ಸುಂದರವಾಗಿ ವರ್ಣಿಸ್ತಾರೆ. ಅಂದ್ರೆ ಅವರು ಒಂದು ಸಿಟಿ ಬಗ್ಗೆ ಆ ಒಂದು ಬೆಳಗಿನ ಜಾವವನ್ನು ಅವರು ವರ್ಣಿಸುವುದೇ ನಮ್ಗೆ ಆ ವರ್ಣನೆಗಳಲ್ಲೇ ನಮ್ಗೆ ಅರ್ಥ ಆಗುತ್ತೆ. ನಾವೊಂದು ಇಮ್ಯಾಜಿನ್ ಮಾಡ್ಕೋಬಹುದು, ಅಷ್ಟು ಸುಂದರವಾಗಿ ಅವರು ಪೋಯಮ್ ಅನ್ನ ಬರೀತಾರೆ. At the end of the poem, the poet says that the houses seems to be sleeping and the mighty heart of London is still ಲೈಯಿಂಗ್ ಸ್ಟಿಲ್. ಅಂದ್ರೆ ಏನಿದೆ ಈ ಒಂದು ಸುಂದರವಾದ ಪ್ರಪಂಚ, ಈ ನಮ್ಗೆ ಊರು ಮನೆಗಳೆಲ್ಲ ಮಲಗಿದಾಗಿ ಕಂಡ್ರು ಕೂಡ ಎಲ್ಲರ ಹೃದಯಗಳು ಲಂಡನ್ನ ಜನರ ಹೃದಯಗಳೆಲ್ಲವೂ ಕೂಡ ಎದ್ದುಕೊಂಡಿದೆ. ಅಂದ್ರೆ ಎಲ್ಲರ ಒಂದು ಈ ಸುಂದರವಾದ ಜಗತ್ತು ಎಚ್ಚರಗೊಂಡಿದೆ ಅಂತ ಹೇಳ್ತಾರೆ. ಅಂದ್ರೆ ಯಾವ ತರಪ್ಪ ಅಂತಂದ್ರೆ, ಈಗ ನಮ್ಗೆ ನೋಡುವಾಗ ಎಲ್ಲ ಮನೆಗಳು ಮಲಗಿದೆ, ಅಂದ್ರೆ ಮನೆಗಳು ಮಲಗಿದಲ್ಲ, ಎಲ್ಲರ ಜನರು ಮಲಗಿದ್ರು ಕೂಡ ಒಂದು ಸುಂದರತೆ ಅನ್ನುವಂಥ ದೈವತ್ವ ನಮ್ಗೆ ಎದ್ದು ಕಾಣ್ತಾ ಇದೆ ಎನ್ನುವುದನ್ನ ನಾವಿಲ್ಲಿ ವಿಡಿಯೋದಲ್ಲಿ ನೋಡ್ಬೋದು, ಈ ಒಂದು ಪೋಯಮ್ ಅಲ್ಲಿ ನೋಡ್ಬೋದಾಗಿದೆ. ದಿಸ್ ಮೀನ್ಸ್ ದ ಬ್ಯುಸಿ ಸಿಟಿ ಇಸ್ ಕಂಪ್ಲೀಟ್ಲಿ ಸೈಲೆಂಟ್ ಬಿಫೋರ್ ಪೀಪಲ್ ವೇಕ್ ಅಪ್ ಅಂಡ್ ಸ್ಟಾರ್ಟ್ ದೇರ್ ಡೈಲಿ ವರ್ಕ್. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಇನ್ನು ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಜನರೆಲ್ಲ ಹೇಳ್ತಾರೆ, ಅದೇ ರೂಟೀನ್ ಸ್ಟಾರ್ಟ್ ಆಗುತ್ತೆ, ಅದೇ ಸದ್ದು ಗದ್ದಲ ಪೊಲ್ಯೂಷನ್ ಎಲ್ಲವೂ ತುಂಬಿರುತ್ತೆ. ಆದ್ರೆ ಅದಕ್ಕೂ ಮೊದಲಿರುವಂತ ಈ ಒಂದು ಕ್ಷಣ ಏನಿದೆ ತುಂಬಾ ಸುಂದರವಾಗಿದೆ ಎನ್ನುವುದನ್ನ ಇಲ್ಲಿ ನೋಡ್ಬೋದು. ಅದರ ನಂತರ ಹೇಗಿದ್ರು ಜನರು ಅವರ ಬಿಸಿ ಲೈಫ್ ಅಲ್ಲಿ ಎಲ್ಲವೂ ನಡೀತದೆ, ವರ್ಕ್ಗಳು ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಎದ್ದೇಳ್ತಾರೆ, ಎಲ್ಲವನ್ನ ಮಾಡಿ ಮತ್ತೆ ಕಂಪ್ಲೀಟ್ ರೂಟೀನ್ ಗೆ ಬರುತ್ತೆ. ಅಂದ್ರೆ ಯಾವಾಗ್ಲೂ ಇದ್ದ ಹಾಗೆ ಸದ್ದು ಗದ್ದಲಗಳಿಂದಲೇ ಒಂದು ಸಿಟಿ ಕೂಡಿರುತ್ತೆ. ಆದ್ರೆ ಈ ಬೆಳಗಿನ ಜಾವ ಅನ್ನುವಂಥದ್ದು ಮಾತ್ರ ನಮ್ಗೆ ಇವತ್ತು ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಕಾಣ್ತಾ ಇದೆ ಎನ್ನುವುದನ್ನ ಕವಿ ಹೇಳ್ತಾರೆ. ಇನ್ನು ಈ ಒಂದು ಪೋಯಂ ನ ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ, ದ ಪೋಯಂ ಟೀಚಸ್ ಅಸ್ ದಟ್ ಈವನ್ ಎ ಬಿಸಿ ಸಿಟಿ ಕ್ಯಾನ್ ಲುಕ್ ಪೀಸ್ಫುಲ್ ಅಂಡ್ ಬ್ಯೂಟಿಫುಲ್. ಇಟ್ ಆಲ್ಸೋ ಶೋಸ್ ವರ್ಡ್ಸ್ವರ್ತ್ ಲವ್ ಫಾರ್ ನೇಚರ್ ಅಂಡ್ ಇಸ್ ಎಬಿಲಿಟಿ ಟು ಫೈಂಡ್ ಬ್ಯೂಟಿ ಎವ್ರಿವೇರ್ ಅಂತ. ಅಂದ್ರೆ ಒಂದು ಸುಂದರವಾದ ಎಷ್ಟೇ ಬಿಸಿ ಸಿಟಿ ಇದ್ರು ಕೂಡ ಅದೊಂದು ಬೆಳಗಿನ ಜಾವದಲ್ಲಿ ತುಂಬಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ಬೋದು ಅಥವಾ ಶಾಂತವಾಗಿರುತ್ತೆ ಅನ್ನೋದನ್ನ ಒಂದು ನೋಡ್ಬೋದು. ಹಾಗೇನೆ ಇಟ್ ಆಲ್ಸೋ ಶೋಸ್ ದಟ್, ಈಗಾಗ್ಲೇ ನಾನು ಹೇಳಿರುವಂತೆ ಅವರಿಗೆ ಎಷ್ಟು ಪ್ರಕೃತಿಯ ಮೇಲೆ ಪ್ರೀತಿ ಇದೆ, ಮತ್ತೆ ಅವರು ಸಣ್ಣ ಸಣ್ಣ ವಿಷಯಗಳಲ್ಲೂ ಒಂದು ಎಷ್ಟು ಆಳವಾಗಿ ಅದನ್ನ ನೋಡಿ ಅಧ್ಯಯನ ಮಾಡಿ ಅದರ ಬಗ್ಗೆ ಅಷ್ಟು ವರ್ಣನೀಯವಾಗಿ ಬರೀತಾರೆ ಎನ್ನುವುದನ್ನ ಅವರ ಪೋಯಂಗಳಲ್ಲಿ ಮಾತ್ರ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಹಾಗಾಗಿ ಇವರು ನೇಚರ್ ಪೋಯೆಟ್ ಅಂತಾನೆ ಫೇಮಸ್ ಆಗಿರ್ತಾರೆ. ಇದಿಷ್ಟು ಕೂಡ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಎನ್ನುವಂತಹ ಒಂದು ಸುಂದರವಾದ ನೇಚರ್ ಅಥವಾ ಒಂದು ಬ್ರಿಡ್ಜ್ ನ ಮೇಲೆ ನಿಂತ್ಕೊಂಡು ಒಬ್ಬ ಕವಿ ನೋಡ್ಕೊಂಡು ಆ ಒಂದು ವರ್ಣನೆ ಮಾಡುವಂತಹ ಸಾರಾಂಶ ಆಗಿರುತ್ತೆ. ಈ ಒಂದು ಏನು ಸಮ್ಮರಿ ಬೇಕಾದ್ರೂ ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ, ದಯವಿಟ್ಟು ಈ ಸಮ್ಮರಿಯನ್ನ ಕೂಡ ನೀವು ಒಂದ್ಸಲ ಓದ್ಕೊಳ್ಳಿ, ಎಕ್ಸಾಮ್ ಬರೀಲಿಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಮತ್ತೆ ಈ ಸಮ್ಮರಿಯಲ್ಲಿ ಇದ್ದಷ್ಟನ್ನೇ ನೀವು ಬರೀತಾ ಹೋದ್ರೆ ಅದು ಸ್ವಲ್ಪ ನಿಮ್ಗೆ ಮಾರ್ಕ್ಸ್ ತರಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ನಿಮ್ಗೆ ಈ ಒಂದು ಸಮ್ಮರಿ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗೆ ಈ ಒಂದು ಏನಿದೆ ಸಮ್ಮರಿ ಏನಿದೆ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಅವರು ಸ್ವಲ್ಪ ಹೇಳಿದಾರಲ್ವಾ, ಅದಕ್ಕೆ ಎಷ್ಟು ಸುಂದರವಾಗಿ ಕಂಡಿದೆ, ಅದನ್ನ ನೀವು ಇನ್ನು ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಡೀಟೇಲ್ ಆಗಿ ಬರಿತಾ ಹೋಗಿ. ಎಕ್ಸಾಮ್ ಅಲ್ಲಿ ಖಂಡಿತ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಇದರಿಂದ ಸಿಗುತ್ತೆ. ಈ ವಿಡಿಯೋದ ಬಗ್ಗೆ ಏನಾದ್ರೂ ಅಭಿಪ್ರಾಯ ಹೇಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.